ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ನಲ್ಲಿ ನಾನು ನಮ್ಮೂರ ಸುಗ್ಗಿ ಹಬ್ಬವನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ನಾನು ಇಲ್ಲಿ ನಾಗರ ಪೂಜೆಗೆ ಅಂತ ಹೇಳಿ ಹೊರಟಿದ್ದೀವಿ. ತುಂಬ ಟೈಮ್ ನಂತರ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ನಾವೇ ಮಾಡಿಸ್ತಾ ಇರೋವಂಥದ್ದು, ಅಂದರೆ ತಿಂಗಳಿಗೆ ಒಬ್ಬೊಬ್ಬರು ಪೂಜೆ ಮಾಡಿಸ್ಬೋದು ಅಂತ ಇದೆ. ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಇದು ಒಂದು 7-8 ಮನೆ ಸೇರಿ ಮಾಡಿರುವಂಥದ್ದು. ಇವತ್ತಿನ ದಿನ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ. ಹಾಗೆ ಸಣ್ಣ ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ. ಹಾಗೆ ಅದರ ನೆಕ್ಸ್ಟ್ ಡೇ ನಾನು ನಮ್ಮೂರ ಸುಗ್ಗಿ ಹಬ್ಬನ ತೋರಿಸ್ತೀನಿ, ನೋಡ್ಕೊಬನ್ನಿ. ಹಾಗೆ ತುಂಬ ಶೆಕೆ ಅಂದರೆ ತುಂಬ ಶೆಕೆ ಇದೆ ಈ ವರ್ಷ ಅಂತೂ. ಹಾಗೆಯೇ ಮನೆಗೆ ಬರ್ತಾ ಇದ್ದಂಗೆ ಪೂಜೆ ಮಾಡಿಸಿ ಅಷ್ಟೊತ್ತಿಗೆ ಮಳೆ ಬಂತು. ಎಷ್ಟೋ ತಣ್ಣಗಾದಂಗೆ ಆಯಿತು ವೆದರು. ಇಲ್ಲಾಂದರೆ ನಿಜವಾಗ್ಲೂ ಮನೆ ಒಳಗೇ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಶೆಕೆ ಇತ್ತು. ಹಾಗೆ ಮಳೆ ಬಂತು, ಆ ಒಂದು ಖುಷಿಗೆ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ. ತುಂಬ ಜೋರು ಮಳೆ ಬರೋ ಟೈಮಲ್ಲಿ ತುಂಬ ಗುಡುಗು ಬರ್ತಾಯಿತ್ತು, ಮಿಂಚು ಬರ್ತಾಯಿತ್ತು. ಹೊರಗಡೆ ಬಂದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪನೇ ಸ್ಟಾರ್ಟ್ ಆಗಿತ್ತಲ್ವ, ಆ ಟೈಮಲ್ಲಿ ಸಣ್ಣದಾದ ಒಂದು ಕ್ಲಿಪ್ಪಿಂಗ್ ಹಾಗೆ ಮನೆ ಕೆಲಸ ಎಷ್ಟಾಗ್ತಿದೆ ಅಂತ ಅಂದರೆ ನೋಡ್ಬೋದು, ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಮನೆ ಓಪನ್ನ ಲಾಗ್ ಆಗಿರ್ಬೋದು, ಹಾಗೆ ಅದರ ಪ್ರಿಪ್ರೇಷನ್ ಲಾಗ್ ಆಗಿರ್ಬೋದು, ಎಲ್ಲವೂ ಕೂಡ ಬರುತ್ತೆ. ಹಾಗೆ ಮುಂದಿನ ಒಂದು ಲಾಗ್ಗಳೆಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಇಷ್ಟು ಕೆಲಸ ಆಗಿದೆ. ನಾವು ಒಂಥರ ಟೈಲ್ಸ್ ಎಲ್ಲ ತಂದು ಆಗಿದೆ. ಕೆಲವೊಂದಕ್ಕೆಲ್ಲ ಟೈಲ್ಸ್ ಹಾಕಿ ಆಗಿದೆ. ಹಾಗೆ ಇನ್ನೂ ಸ್ವಲ್ಪ ರಿಟರ್ನ್ ಮಾಡೋದಿತ್ತು. ಹಾಗೆಯೇ ಕೆಲವು ನಮಗೆ ಎಕ್ಸ್ಚೇಂಜ್ ಮಾಡೋದಿತ್ತು. ಹಾಗೆ ಅದನ್ನ ಮಾಡೋಣ ಅಂತೇಳಿ ಅದು ಏನೇನು ಕೆಲಸ ಆಗಿದೆ ಅಂತ ಹೇಳಿಬಿಟ್ಟೆಲ್ಲ ನೋಡ್ತಾ ಇದ್ದೆ. ಸಂಜೆ ಆಗಿರೋದ್ರಿಂದ ಮನೆ ಒಳಗಡೆ ಎಲ್ಲ ಸ್ವಲ್ಪ ಕತ್ಲಾಗೇ ಇದೆ. ಹಾಗೆ ಇದು ನಾನು ಹಿಂದೆ ಪೂರ್ತಿಯಾಗಿ ನಾನು ಕಂಪ್ಲೀಟಾಗಿ ಮನೆ ಓಪನ್ ಎಲ್ಲ ಆದಮೇಲೆ ಮತ್ತೊಂದು ಸಲ ಎಂಟಿ ಹೋಮ್ ಟೂರ್ ಕೂಡ ಮಾಡ್ತೀನಿ. ಅದಾದಮೇಲೆ ಫುಲ್ಲೆಲ್ಲ ನೀಟಾಗಿ ಜೋಡಿಸಿ ಆದಮೇಲೆ ಮತ್ತೊಂದು ಸಲ ಕೂಡ ಹೋಮ್ ಟೂರ್ ಮಾಡ್ತೀನಿ. ಹಾಗೆ ಮನೆ ಓಪನ್ ಲಾಗು, ಹೀಗೆ ತುಂಬ ಇಂಟ್ರೆಸ್ಟಿಂಗ್ ಲಾಗ್ಗಳು ಬರುತ್ತೆ. ಹಾಗೆ ನೋಡ್ಬೋದು, ಇದು ಹಳೆಯ ಮನೆ ಇರೋಂಥದ್ದು. ಹಳೆ ಮನೆ ಪಕ್ಕದಲ್ಲೇ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಈ ಮನೆ ನಾನು ತೋರಿಸಿರ್ತೀನಿ. ಹಾಗೆ ಇವಾಗ ಇಷ್ಟು ಕೆಲಸ ಆಗಿದೆ, ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ಒಂದು 3/4 ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನಲ್ಲಿಗಳಾಗಿರ್ಬೋದು, ಸ್ವಿಚ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬೇಕಾಗಿತ್ತು. ಹಾಗಾಗಿ ಅದೊಂದು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಪ್ಪ ಹೋಗಿದ್ವಿ. ಹಾಗೆ ಸಿಂಕ್ಗಳಾಗಿರ್ಬೋದು ಇಂಥವನ್ನೆಲ್ಲ ತೊಗೊಂಡ್ವಿ. ಇದು ಸಿಂಕ್ ಎಲ್ಲ ತೊಗೊಂಡು ಗೋಡನ್ನು, ಹಾಗೆ ನಲ್ಲಿ ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ನನಗೆ ಅಲ್ಲಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಎಲ್ಲಿ ನಾವು ಕೊಪ್ಪದಲ್ಲಿ ಏನು ತೊಗೊಂಡಿದ್ವಿ ಅಲ್ಲಿ ಹೋಗಬೇಕಿತ್ತು. ಕೊಪ್ಪ ಅನ್ನಪೂರ್ಣದಲ್ಲಿ ತೊಗೊಂಡಿದ್ದು ನಾವು ಟೈಲ್ಸ್, ಅಲ್ಲಿಗೂ ಕೂಡ ಹೋಗಬೇಕಿತ್ತು. ಹಾಗೆ ಅಲ್ಲಿಗೂ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಹಾಗೆ ಇದು ನೋಡಿ ಈ ರೀತಿಯಾಗಿ ಕಾಣುತ್ತೆ ನಮ್ಮ ಮನೆ. ಇವಾಗ ಹಳೆ ಮನೆ ಏನಿದೆ ಅದು. ಹಾಗೆ ಇಲ್ಲಿಂದ ನಿಂತು ನೋಡಿದ್ರೆ ನಮಗೆ ಈ ರೀತಿಯಾಗಿ ಹಿಂದೆಯಿಂದ ನಮಗೆ ಇದು ಕಾಣುವಂಥದ್ದು. ಮುಂದೆ ನಾನು ನಿಮಗೆ ತೋರಿಸ್ತಿಲ್ವ, ಹಿಂದೆಯಿಂದ ನಮಗೆ ಈ ರೀತಿಯಾಗಿ ಮನೆ ಕಾಣುತ್ತೆ. ಹಾಗೆ ಹಳೆ ಮನೆ ಹತ್ರ ಈ ರೀತಿಯಾಗಿದೆ. ಹಾಗೆ ಬನ್ನಿ, ಅಲ್ಲಿ ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಹಾಗೆ ಮಾರ್ನಿಂಗ್ ಕೂಡ ನಾನು ಬೇಗ ಮನೆಗೆ ಹೋಗ್ಲಿಕ್ಕಿತ್ತು, ಶೃಂಗೇರಿ ಹೋಗಲಿಕ್ಕಿತ್ತು. ಹಾಗಾಗಿ ಮಾರ್ನಿಂಗ್ ಬೇಗನೆ ಹೊರಟ್ವಿ. ನೋಡ್ಬೋದು, ಎದ್ದು ಒಂದು ಕಾಫಿ ಒಂದು ಕುಡಿದಿದ್ದೀವಿ ಅಷ್ಟೇ. ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ. ತುಂಬ ಬೇಗ ಹೊರಟಿರೋಂಥದ್ದು. ಇನ್ನೂ ಕೂಡ ಹಾಗೆ ಇಡ್ನಿ ಎಲ್ಲ ಬೀಳ್ತಾ ಇತ್ತು, ತುಂಬ ಚಳಿ ಇತ್ತು. ಒಂದು 6 ಗಂಟೆಗೆಲ್ಲ ನಾವು ಹೊರಟಿರೋಂಥದ್ದು. 6 ಗಂಟೆಗೆ ನೋಡಿ ಈ ರೀತಿಯಾಗಿ ಇರುತ್ತೆ ವೆದರು. ಈ ಬಸ್ಸು ನಾವು ಸೆಕೆಂಡ್ PU ಹೋಗುವಾಗ ನಮಗೆ ಎಕ್ಸಾಮ್ ಏನಾಗ್ತಿತ್ತು, ಬಾಳಂದೂರು ಕಾಲೇಜ್ ಆದರೂ ಎಕ್ಸಾಮ್ ನನಗೆ ಶೃಂಗೇರಿಲಿತ್ತು. ಆವಾಗ ಇದೇ ಬಸ್ಸಿಗೆ ನಾವು ಈ ಟೈಮ್ಗೆ ಹೋಗ್ತಾ ಇದ್ವಿ. ನಿಶ್ಮಿತಾ, ಇದು ಮಂಗಳೂರಿಗೆ ಹೋಗುವಂಥ ಬಸ್ಸು. ಹಾಗಾಗಿ ಬಾಳೆಹೊನ್ನೂರಿಂದ ಹೊರಡುತ್ತೆ. ಆ ಒಂದು ನಿಶ್ಮಿತಾ ಬಸ್ಗೆ ಹೋಗ್ತಾ ಇದೆ. ಅದನ್ನು ನೋಡುವಾಗ ಅದೊಂದು ನೆನಪಾಯಿತು. ಹಾಗೆ ನಮ್ಮ ಮುಂದೆ ಹೋಗ್ತಾ ಇತ್ತು ಆ ಬಸ್ಸು. ಆಮೇಲೆ ನೋಡ್ಬೋದು ಎಷ್ಟು ಇಬ್ನಿ ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು ಫುಲ್ಲು. ಇನ್ನೊಂದು ಸ್ವಲ್ಪ ಮುಂಚೆ, ಒಂದು ಅರ್ಧ ಗಂಟೆ ಮುಂಚೆ ಎಲ್ಲ ಬರ್ತೀವಿ ಅಂದರೆ ನಮಗೆ ರೋಡೇ ಕಾಣಲ್ಲ ಅನಿಸುತ್ತೆ, ಹಾಗಿರುತ್ತೆ. ಆದರೆ ಈ ಟೈಮ್ಗೆ ನಮಗೆ ನೋಡಿ ಎಷ್ಟು ಇಬ್ನಿ ಬೀಳ್ತಿದೆ. ಆದರೆ ಈ ಟೈಮಲ್ಲಿ ಜರ್ನಿ ಮಾಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ ಬೆಳಿಗ್ಗೆ ಒಂಥರ ಆ ಒಂದು
ಆ ಫೀಲೇ ಬೇರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಇಬ್ಬನಿ ಬೀಳ್ತಾ ಇರೋದಾಗಿರ್ಬೋದು, ಹಕ್ಕಿಗಳಿನ್ನೂ ಕೂಗ್ತಾ ಇರ್ತವೆ, ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಕೊಪ್ಪ ಹೋದ್ವಿ. ಯಾಕಂದರೆ ಅಪ್ಪ ಅಲ್ಲಿಂದ ಬರ್ತಾಯಿದ್ರು, ನಾವು ಇಲ್ಲಿಂದ ಹೋದ್ವಿ. ಅಲ್ಲಿ ಸ್ವಲ್ಪ ಟೈಲ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಲಿಕ್ಕಿತ್ತು. ಎಕ್ಸ್ಚೇಂಜ್ ಮಾಡಿಬಿಟ್ಟು ಹಾಗೆ ನಲ್ಲಿಗಳೆಲ್ಲ ನಾವು ತೊಗೊಂಡಾಗಿತ್ತು. ಆದರೂ ಇಲ್ಲೊಂದು ಸಲ ಸುಮ್ಮನೆ ನೋಡಿದ್ವಿ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ನೋಡಿಬಿಟ್ಟು ಹಾಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನಲ್ಲಿಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಅನ್ನಪೂರ್ಣದಲ್ಲಿ. ಬಟ್ ನಾವಲ್ಲೇ ಬಾಳೆಹೊನ್ನೂರಲ್ಲಿ ತೊಗೊಂಡಾಗಿತ್ತು, ಹಾಗೆ ಇವೆಲ್ಲವೂ ಕೂಡ ತೊಗೊಂಡಾಗಿತ್ತು. ಬಟ್ ಅಲ್ಲಿಗೆ ಇಲ್ಲಿಗೆ ನೋಡಿದಾಗ ನಮಗೆ ಸ್ವಲ್ಪ ಅನ್ನಪೂರ್ಣದಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಕ್ವಾಲಿಟಿ ಅಂತ ಏನಿಲ್ಲ, ಅಲ್ಲಿ ಏನು ಕಂಪ್ನಿದಿರುತ್ತೋ ಅದೇ ಕಂಪ್ನಿದು ಇಲ್ಲೂ ಕೂಡ ನಾವು ನೋಡಿದಾಗ ನಮಗೆ ಇಲ್ಲಿ ಇವ್ರ ಹತ್ರ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನಲ್ಲಿಗಳೆಲ್ಲ. ಬಟ್ ಅದೇ ಕೆಲವೊಮ್ಮೆ ಫಸ್ಟ್ ನಾವು ಟೈಲ್ಸ್ ತಗೊಳ್ಳೋ ಟೈಮಲ್ಲಿ ತುಂಬಾ ಚೆನ್ನಾಗಿ ಅವ್ರದ್ದು ರೆಸ್ಪಾನ್ಸ್ ಇತ್ತು. ಅದಾದಮೇಲೆ ನಾವು ನೆಕ್ಸ್ಟ್ ಟೈಮ್ ರಿಟರ್ನ್ ಮಾಡಲಿಕ್ಕಿದೆ ಅಂದಾಗ ಅಥವಾ ಇವನ್ನೆಲ್ಲ ನೋಡಲಿಕ್ಕೆ ಹೋದಾಗ ಅವ್ರದ್ದು ಅಷ್ಟು ಒಂಥರ ಏನೋ ಒಂಥರ ಅಸಡ್ಡೆ ಏನೋ ಥರ ಇತ್ತು. ಯಾಕಂದರೆ ಹೇಗೋ ತೊಗೊಂಡಾಗಿದೆ ಇನ್ನೇನು ಅನ್ನೋಂಗೆ. ಆದರೂ ನಾವು ಕಾರ್ ಪಾರ್ಕಿಂಗ್ಗೆ ಈ ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಸ್ವಲ್ಪ ಸೆಲೆಕ್ಟ್ ಮಾಡಿಬಿಟ್ಟು ಹೊರಟ್ವಿ. ಹಾಗೆ ನನಗೆ ನೆಕ್ಸ್ಟ್ ಡೇ ನಾನು ಹಾಸ್ಪಿಟಲ್ ಹೋಗಲಿಕ್ಕಿತ್ತು. ಹಾಸ್ಪಿಟಲ್ ನಾವು ಇಲ್ಲಿ ಹೋಗಿರೋಂಥದ್ದು ತೀರ್ಥಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್. ತುಂಬಾ ಚೆನ್ನಾಗಿದೆ. ನೀವು ಕೇಳ್ಬೋದು ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೆಲ್ಲೂ ಚೆನ್ನಾಗಿಲ್ವಾ, ಇಷ್ಟು ದೂರ ಬರಬೇಕಿತ್ತ ಅಂತ. ನಿಜವಾಗ್ಲೂ ಇಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟ್ಲು ಯಾವ ಒಂದು ಹಾಸ್ಪಿಟಲಿಗೂ ಏನು ಕಮ್ಮಿನ. ನಮಗೆ ಮಣಿಪಾಲದಲ್ಲಿ ಕೂಡ ಬೇರೆಯೇ ಒಂದು ಇತ್ತು, ಆಪ್ರೇಷನ್ ಆಗಬೇಕು ಹಾಗೆ ಹೀಗೆ ಅಂತೆಲ್ಲ ಒಂದು ಅಂದಿದ್ರು. ಇಲ್ಲಿ ನಮಗೆ ಯಾವುದೇ ಒಂದು ಸರ್ಜರಿ ಇಲ್ಲದೆ ನಮಗೆ ಮೆಡಿಷನ್ ಕೊಟ್ಟು ತುಂಬ ಕ್ಲಿಯರ್ ಮಾಡಿದರು. ಹಾಗೆಯೇ ಏನು ಪ್ರಾಬ್ಲಮ್ ಆಗಿತ್ತು ಏನು ಅನ್ನೋದನ್ನ ನಾನು ಖಂಡಿತವಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ನಾನು ಟ್ರೀಟ್ಮೆಂಟಲ್ಲೇ ಇದ್ದೀನಿ, ಆದರೆ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ. ಯಾಕಂದರೆ ಇವರ ಒಂದು ಮೆಡಿಷನಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಮಣಿಪಾಲಲ್ಲಿ ಎಲ್ಲ ನಮಗೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದರು. ಹಾಗೆ ಶೃಂಗೇರಿಲಿ ಕೂಡ ಸರ್ಜರಿ ಆಗಬೇಕು ಅಂದರು. ಆದರೆ ಅಲ್ಲಿ ನಿಜವಾಗ್ಲೂ ತೀರ್ಥಹಳ್ಳಿ ಅಂಥ ದೊಡ್ಡ ಪ್ರಾಬ್ಲಮ್ಮೇ ಇಲ್ಲ ಅಂದ್ಬಿಟ್ಟು ಮೆಡಿಷನ್ ಕೊಟ್ಟರು. ಹಾಗೆ ನನಗೆ ಅದನ್ನ ಮೆಡಿಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಪ್ರಾಬ್ಲಮ್ ಇತ್ತು ಅದು ಪೂರ್ತಿಯಾಗಿ ಕೂಡ ಕ್ಲಿಯರ್ ಆಗಿದೆ ಇವಾಗ ನನಗೆ. ಆದರೆ ಒಂದು 3 ಮಂತ್ ಕೋರ್ಸ್ ಅಂತ ಹೇಳಿದ್ದಾರೆ, ಅದಷ್ಟು ತೊಗೊಳ್ಳೇಬೇಕು ಅಂತ. ಹಾಗಾಗಿ ನಾನು ತೊಗೊಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಏನು ಅನ್ನೋದನ್ನ ಖಂಡಿತವಾಗಿಯೂ ತಿಳಿಸ್ತೀನಿ. ಯಾಕಂದರೆ ಅದು ಎಲ್ಲರಿಗೂ ತಿಳ್ಕೊಬೇಕಾದಂಥದ್ದು ವಿಷಯ ಅಂತಲೇ ಹೇಳ್ಬೋದು. ಲೇಡೀಸ್ಗಂತೂ ಇಂಥದ್ದೆಲ್ಲ ನಿಜವಾಗ್ಲೂ ತಿಳ್ಕೊಂಡಿರಬೇಕು. ಯಾಕಂದರೆ ನಾವು ಎಷ್ಟೋ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ಕೆಲವು ನಾನು ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಯೂಟ್ಯೂಬಲ್ಲೆಲ್ಲ ತುಂಬ ಭಯಪಟ್ಟಿರೋದಿದೆ, ಕೆಲವು ಡಾಕ್ಟ್ರುಗಳೆಲ್ಲ ಹೇಳಿದ್ದು ಎಲ್ಲ. ಹಾಗಾಗಿ ಸ್ವಲ್ಪ ನಾನು ಕೂಡ ಭಯಪಟ್ಟೆ, ನಾನು ಕೂಡ ಸ್ವಲ್ಪ ಆ ಥರ ಪಟ್ಬಿಟ್ನೇನೋ ಮೆಡಿಷನ್ಗೆ ಅಂತ ಅನಿಸ್ತು. ಅದರ ನಂತರ ನನಗೆ ಇಲ್ಲಿ ತೀರ್ಥಹಳ್ಳಿ ಹೋದ್ಮೇಲೆ ತುಂಬ ಕ್ಲಿಯರಾಗಿ ಹೇಗಿರುತ್ತೆ ಏನು ಎತ್ತ ತುಂಬ ಕ್ಲಿಯರಾಗಿ ಹೇಳಿದರು ನನಗೆ. ಅದಾದಮೇಲೆ ತುಂಬ ಧೈರ್ಯ ಬಂತು. ಆಮೇಲೆ ಅವ್ರ ಮೆಡಿಷನ್ಗೆ ಕೂಡ ನಾನು ಒಪ್ಕೊಂಡೆ. ಹಾಗಾಗಿ ಮತ್ತು ನಾನು ಇದು ನೆಕ್ಸ್ಟ್ ಡೇ ನಾನು ಮನೆ ಓಪನ್ಗೆಲ್ಲ ನಮಗೆ ಇನ್ವೈಟ್ ಮಾಡಲಿಕ್ಕೆ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ. ಬೆಳಿಗ್ಗೆ ಹೊರಟಿದ್ದು ಸಂಜೆ ಆಗೋಯಿತು ನಮಗೆ ಎಲ್ಲನೂ ಅನ್ನೋಷ್ಟೊತ್ತಿಗೆ. ನೋಡಿ ಸಂಜೆ ಈ ಟೈಮ್ಗೆ ನಾವು ರಿಟರ್ನ್ ಆಗಿದ್ದೀವಿ, ಎಲ್ಲ ಕಡೆ ಹೋಗಿ ಕರೆದು ಅಂತ. ಹಾಗೆ ಇದು ನಾನು ಇನ್ನು ನೆಕ್ಸ್ಟು ನಾನು ವ್ಲಾಗ್ನ ನಿಮಗೆ ಮನೆ ಓಪನ್ದೆಲ್ಲ ಪ್ರಿಪ್ರೇಷನ್ ವ್ಲಾಗ್ಗಳು ಎಲ್ಲ ಬರುತ್ತೆ. ಖಂಡಿತವಾಗಿಯೂ ನನ್ನ ಒಂದು ವ್ಲಾಗ್ಗಳು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಆದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ಕೂಡ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.